ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಬೇರೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ಕಾಂತರಾಜ್ ಇಲ್ಲ, ಚೇರ್ಮನ್ ಇಲ್ಲ ಅವರು. ಈಗ ಜಯಪ್ರಕಾಶ್ ಹೆಗ್ಡೆ ಅವರು ಚೇರ್ಮನ್. ಅದಕ್ಕೆ ಇನ್ನೂ ಕೊಟ್ಟಿಲ್ಲ, 2 ತಿಂಗಳು ಟೈಮ್ ಬೇಕು ಅಂದಿದ್ರು, ಮುಂದಕ್ಕೆ ಹಾಕಿದ್ದೀನಿ. 2 ತಿಂಗಳು ಟೈಮು ಕೊಟ್ಟಿದ್ದೀನಿ. ಅವ್ರು ಕೊಟ್ಟಾಗ ನಾವು ವರದಿಯಿಂದ ತಗೋಬೇಕಲ್ವಾ? ಆಯ್ತು, ಒಂದ್ಸರಿ ಹೇಳಿದ್ದೇನೆ ವಿಜಯ, ಕಾಂತರಾಜು ವರದಿ ತಗೋಬೇಕು ಅಂತ ಹೇಳಿದ್ಯಾ, ಜಯಪ್ರಕಾಶ್ ಹೆಗ್ಡೆ ವರದಿ ತಗೋಬೇಕು ಅಂತ ಹೇಳಿದ್ಯಾ. ನಾವು ಅದನ್ನ ಕೊಟ್ಟಾಗ ಸ್ವೀಕಾರ ಮಾಡ್ತೀವಿ. ಆಯ್ತು ಬಿಡುತ್ತಮ್ಮ, ನೀ ಹೇಳೋದು ನನಗೂ ಗೊತ್ತಿಲ್ಲ. ಕಾಂತರಾಜು ವರದಿ ಕಮಿಷನ್ ಮಾಡಿದವರು ಕಾಂತರಾಜುಗೆ ಆ ಜವಾಬ್ದಾರಿ ಕೊಟ್ಟರು ನಾನೇ ಅಲ್ವಾ? ಆಯ್ತು ಬಿಡಿ. ಈಗ ಯಾರು ಕಾಂತರಾಜು ವರದಿ ತಗೊಂಡಿರ್ಲಿಲ್ವೋ ಅವ್ರ ಬಗ್ಗೆ ಮಾತಾಡೋದೇನು? ಏನ್ ಮಾತಾಡಿದ್ಯಾ? ಎಲ್ಲಿ ವಿರೋಧ ಮಾಡಿದೆ ನೀನು? ಅದಾಯ್ತಲ್ಲ, ನಡಿಯಪ್ಪ. ಈಗ ಕಾಂತರಾಜು ವರದಿ ಇನ್ನೂ ಬಂದಿಲ್ಲ ಸರ್ಕಾರಕ್ಕೆ, ಬಂದ ಮೇಲೆ ತಗೊಳ್ತೀವಿ. ಬಿಡಪತ್ತಮ್ಮ, ಹೇಗೆ ಡೈಲಾಗ್ ಮಾಡಕ ಬಂದಿರೋದು? ನನ್ನ ಭಾಷಣ ಕೇಳಾಗಿದ್ರೆ ಕೇಳು, ಕೇಳದೇವರೇ ಸುಮ್ಮನೆ ಇರು. ಆಯ್ತು ಅಧ್ಯಕ್ಷರೇ, ಈ ಅಜಾಮ ಅನ್ನೋ ಪದ ಅದು ನಿಂದನಾ ಸೂಚಕವಾಗಿತ್ತು ಅಂತೇಳಿ ಅದು ಬೇಡ ಅಂತ ಹೇಳಿದ್ರು. ಅದಂತ ನಾನು ತಗಾಕ್ಬಿಟ್ಟೆ. ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಬೇರೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ಕಾಂತರಾಜ್ ಇಲ್ಲ, ಚೇರ್ಮನ್ ಇಲ್ಲ ಅವರು. ಈಗ ಜಯಪ್ರಕಾಶ್ ಹೆಗ್ಡೆ ಅವರು ಚೇರ್ಮನ್. ಅದಕ್ಕೆ ಇನ್ನೂ ಕೊಟ್ಟಿಲ್ಲ, 2 ತಿಂಗಳು ಟೈಮ್ ಬೇಕು ಅಂದಿದ್ರು, ಮುಂದಕ್ಕೆ ಹಾಕಿದ್ದೀನಿ. 2 ತಿಂಗಳು ಟೈಮು ಕೊಟ್ಟಿದ್ದೀನಿ. ಅವ್ರು ಕೊಟ್ಟಾಗ ನಾವು ವರದಿಯಿಂದ ತಗೋಬೇಕಲ್ವಾ? ಆಯ್ತು, ಒಂದ್ಸರಿ ಹೇಳಿದ್ದೇನೆ ವಿಜಯ, ಕಾಂತರಾಜು ವರದಿ ತಗೋಬೇಕು ಅಂತ ಹೇಳಿದ್ಯಾ, ಜಯಪ್ರಕಾಶ್ ಹೆಗ್ಡೆ ವರದಿ ತಗೋಬೇಕು ಅಂತ ಹೇಳಿದ್ಯಾ. ನಾವು ಅದನ್ನ ಕೊಟ್ಟಾಗ ಸ್ವೀಕಾರ ಮಾಡ್ತೀವಿ. ಆಯ್ತು ಬಿಡುತ್ತಮ್ಮ, ನೀ ಹೇಳೋದು ನನಗೂ ಗೊತ್ತಿಲ್ಲ. ಕಾಂತರಾಜು ವರದಿ ಕಮಿಷನ್ ಮಾಡಿದವರು ಕಾಂತರಾಜುಗೆ ಆ ಜವಾಬ್ದಾರಿ ಕೊಟ್ಟರು ನಾನೇ ಅಲ್ವಾ? ಆಯ್ತು ಬಿಡಿ. ಈಗ ಯಾರು ಕಾಂತರಾಜು ವರದಿ ತಗೊಂಡಿರ್ಲಿಲ್ವೋ ಅವ್ರ ಬಗ್ಗೆ ಮಾತಾಡೋದೇನು? ಏನ್ ಮಾತಾಡಿದ್ಯಾ? ಎಲ್ಲಿ ವಿರೋಧ ಮಾಡಿದೆ ನೀನು? ಅದಾಯ್ತಲ್ಲ, ನಡಿಯಪ್ಪ. ಈಗ ಕಾಂತರಾಜು ವರದಿ ಇನ್ನೂ ಬಂದಿಲ್ಲ ಸರ್ಕಾರಕ್ಕೆ, ಬಂದ ಮೇಲೆ ತಗೊಳ್ತೀವಿ. ಬಿಡಪತ್ತಮ್ಮ, ಹೇಗೆ ಡೈಲಾಗ್ ಮಾಡಕ ಬಂದಿರೋದು? ನನ್ನ ಭಾಷಣ ಕೇಳಾಗಿದ್ರೆ ಕೇಳು, ಕೇಳದೇವರೇ ಸುಮ್ಮನೆ ಇರು. ಆಯ್ತು ಅಧ್ಯಕ್ಷರೇ, ಈ ಅಜಾಮ ಅನ್ನೋ ಪದ ಅದು ನಿಂದನಾ ಸೂಚಕವಾಗಿತ್ತು ಅಂತೇಳಿ ಅದು ಬೇಡ ಅಂತ ಹೇಳಿದ್ರು. ಅದಂತ ನಾನು ತಗಾಕ್ಬಿಟ್ಟೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.